ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್. ಸೊ ನಾನು ಯಾಕೆ ನಗ್ತಾ ಇದ್ದೀನಿ ಅಂತಂದರೆ ತುಂಬ ದಿನ ಆಗಿದೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಅದಕ್ಕೆ ನನಗೆ ನಗು ಬರ್ತಾ ಇದೆ. ಆ್ಯಂಡ್ ಬೀರೇಶ್ ಕೂಡ ಇಲ್ಲೇ ಇದ್ದಾರೆ. ಹಾಯ್ ಮಾಡಿ. ಹಾಯ್ ಹಲೋ. ಆ್ಯಂಡ್ ನಮ್ಮ ಮಮ್ಮಿ ಕೂಡ ಇಲ್ಲ ಇದ್ದಾರೆ. ನಮ್ಮ ಮಮ್ಮಿ ಹಾಯ್ ಮಾಡ್ತಾ ಇದ್ದಾರೆ. ಸೊ ನಾವು ರೆಡಿ ಆಗಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ UI ಮೂವಿ ರಿಲೀಸ್ ಆಗಿದೆ ಅಲ್ವಾ. ಸೊ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಬಂದು ಸ್ಯಾಟರ್ಡೇ. ಸೊ ಈಗ ಮಧ್ಯಾಹ್ನಕ್ಕೆ ಬುಕ್ ಮಾಡಿದ್ದೀವಿ ಶೋನ ವೈಷ್ಣವಿ ಸಫೈರ್ ಮಾಲಲ್ಲಿ ಅನಿಸುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಹೋಗ್ತಾಯಿದ್ವಿ, ಮನೆಯವರೆಲ್ಲರೂ, ಮಮ್ಮಿ, ಡ್ಯಾಡಿ, ವಿನುತಾ, ಬೀರೇಶ್, ನಾನು ಎಲ್ಲರೂ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಹೋಗಿ ಬಂದ ಮೇಲೆ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಹೇಗಿತ್ತು ಮೂವಿ, ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಸೊ ಎಲ್ಲ ರೆಡಿ ಆಗ್ತೀನಿ. ನಮ್ಮ ಡ್ಯಾಡಿ ಅಂತೂ ರೆಡಿ ಆಗೋದು ಲೇಟು. ಸೊ ಬನ್ನಿ ಹೋಗೋಣ. ವಯಸ್ ರೀಚ್ ಆಗಿದ್ದೀವಿ ಮಾಲು. ನೋಡ್ತೀವಿ ಗಾಡಿ ನೋಡ್ತೀವಿ. ಸೊ ಕ್ರಿಸ್ಮಸ್ಸಿಗೆಲ್ಲ ರೆಡಿ ಮಾಡಿದ್ದಾರೆ ನೋಡು. ನಾವು ಇದಕ್ಕೆ ಹೋಗ್ಬೇಕು ದೊಡ್ಡ ಇದಕ್ಕೆ ಒರೈನ್ಗೆ ಕ್ರಿಸ್ಮಸ್ ಟೈಮಲ್ಲಿ ಇನ್ನು ಸಖತ್ತಾಗಿರೋದು. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ಫಸ್ಟು ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಒಂಚೂರು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಬಿಕಾಸ್ ಥಿಯೇಟರ್ ಒಳಗೆ ಹೋದ್ಮೇಲೆ ಏನೂ ತಿನ್ನೋಂಗಿಲ್ಲ, ತೊಗೊಂಡೋಗಂಗಿಲ್ಲ. ಆ್ಯಂಡ್ ಅಲ್ಲಿ ಬೈ ಮಾಡ್ತೀವಿ ಅಂತಂದರೆ ಮುಗಿದ ಕತೆ. ಸೊ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಮಮ್ಮಿ ಡ್ಯಾಡಿ ಎಲ್ಲ ಬರ್ತಾಯಿದ್ದಾರೆ ಬಸ್ಸಲ್ಲಿ, ಮೆಟ್ರೋನಲ್ಲಿ. ಸೊ ನಾವು ಹೋಗ್ತಾಯಿದ್ದೀವಿ. ಹೆಲ್ಮೆಟ್ ಕಮ್ಮಿ ಇತ್ತು, ಸೊ ನಾವಿಬ್ಬರೇ ಗಾಡೀಲಿ ಬಂದುಬಿಟ್ವಿ ಆರಾಮಾಗಿ. ಬೇರೆ ಯಾವುದಿದೆ? ಡಾಮಿನೋಸ್ ತೊಗೊತೀಯಾ? ಸೊ ಗೈಸ್, ಟೈಮ್ ಆಗಿಬಿಟ್ಟಿದೆ. 1:05ಗೆ ಸ್ಟಾರ್ಟ್ ಆಗುತ್ತೆ. ನಾವಿಂದ 1:04 ಬೇಗ ತಿನ್ಕೊಂಡು ಹೋಗ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಟ್ರು ಕೊಡೋದು. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಗೈಸ್, UI ಮೂವಿ ನೋಡಿದ್ಮೇಲೆ ರಿವ್ಯೂ ಕೊಡೋದಕ್ಕೆ ಆಗಲಿಲ್ಲ. ಬಿಕಾಸ್ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಅಲ್ಲಿಂದ ಡಿಮಾರ್ಟ್ಗೂ ಹೋಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿತ್ತು. ದೆನ್ ಮತ್ತೆ ಊಟ ಏನಾದರೂ ಬೇಕಿತ್ತಲ್ವ. ಸೊ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಗುರುದರ್ಶನ್ಗೆ. ಆ್ಯಂಡ್ ಅಲ್ಲೂ ತಿನ್ಕೊಂಡು ಅಲ್ಲೂ ಕೂಡ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಅಷ್ಟು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ಸರಿ ಅಂತ ಮನೆಗೆ ಬಂದಮೇಲೆ ಓಕೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಕೂಡ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ವೀಡಿಯೋ ಮಾಡ್ತಿದ್ದೀನಿ. ಐ ಥಿಂಕ್ ಈ ವಿಡಿಯೋ ಹಾಕೋ ಅಷ್ಟೊತ್ತಿಗೆ ತುಂಬ ಜನ UI ಮೂವಿನ ನೋಡಿಬಿಟ್ಟಿರ್ತಾರೆ. ಆ್ಯಂಡ್ ಮೊಬೈಲಲ್ಲಿ ಕೂಡ ಅವೈಲೇಬಲ್ ಇದೆ ಇವಾಗೆಲ್ಲ. ಸೊ ಎಲ್ಲರೂ ನೋಡಿರ್ತಾರೆ, ಅದಕ್ಕೆ ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ, ಒಂದು ಸತಿ ನೋಡ್ಬೋದು ಮೂವಿನ. ಒಂದು ಸತಿ ಅನ್ನೋದಕ್ಕಿಂತ 2-3 ಸತಿ ನೋಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ. ಬಟ್ ನನಗೆ ಒಂದೇ ಸತಿಗೆ ಅರ್ಥ ಆಯಿತು. ಏನು ಎತ್ತ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆಲ್ಲ ಸ್ವಲ್ಪ ಅದನ್ನು ಬಿಟ್ಕೊಟ್ಟಂಗಾಗುತ್ತೆ. ಸೊ ಹೋಗಿ ನೋಡಿಲ್ಲ ಅಂತಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅದರಲ್ಲೂ ಉಪೇಂದ್ರ ಅವರಂತೂ ತಲೆ ಸಿಕ್ಕಾಪಟ್ಟೆ ಓಡಿಸಿದ್ದಾರೆ. ಹೆಂಗಿದೆ ಅಂತಂದರೆ, ನಾವು ಇವಾಗ ಪ್ರೆಸೆಂಟ್ ಲೈಫ್ ಹೆಂಗಿದೆ ಅಥವಾ ಫ್ಯೂಚರ್ ಲೈಫ್ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಹೋಗಿ ಒಂದು ಸತಿ ನೀವೆಲ್ಲರೂ ನೋಡಿ ಅಂತ ಹೇಳ್ತೀನಿ ಅಷ್ಟೇನೆ. ಸೊ ಇನ್ನೇನು ಜಾಸ್ತಿ ರಿವ್ಯೂ ಕೊಡೋದಕ್ಕಾಗೋದಿಲ್ಲ ಇದ್ರ ಬಗ್ಗೆ, ಆಲ್ರೆಡಿ ಲೇಟ್ ಆಗಿರೋದ್ರಿಂದ. ಸೊ ಐ ಹೋಪ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಇನ್ನೊಂದೇನಂತಂದರೆ, ಡಿಸೆಂಬರಲ್ಲಿ ನಮ್ಮದು 10th ಇಯರ್ ಆ್ಯನಿವರ್ಸರಿ ಇತ್ತು, ಅಂದರೆ ಲವ್ ಆ್ಯನಿವರ್ಸರಿ. ಸೊ ಅದಕ್ಕೆ ಬೀರೇಶ್ ನನಗೆ ಸಣ್ಣದಾಗಿ ಒಂದು ಸರ್ಪ್ರೈಸ್ ಮಾಡಿದ್ದಾರೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಬಿಕಾಸ್ ನಾವು ಈ ಸತಿ ಅಂದ್ಕೊಂಡಿದ್ದು ಓಕೆ ಕೇಕ್ ಕಟ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ಏನಾಯಿತು ಅಂದರೆ, ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಏನು ಮಾಡೋದಕ್ಕೆ ನನಗೆ ಮೂಡಿರಲಿಲ್ಲ. ಆ್ಯಂಡ್ ನನ್ನ ಎನರ್ಜಿ ಕೂಡ ಫುಲ್ ಡೌನ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಓಕೆ, ಇನ್ನೇನು ಆ್ಯನಿವರ್ಸರಿ ಅಂದರೆ ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ ಬರ್ತಿದೆಯಲ್ಲ, ಆವಾಗ ಏನಾದರೂ ಪ್ಲ್ಯಾನ್ ಮಾಡೋಣ ದೊಡ್ಡದಾಗಿ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ನಾನು. ಬಟ್ ಆದರೂ ಬೀರೇಶ್ ಬಿಡಲಿಲ್ಲ. ಸಣ್ಣದಾಗಿ ಏನೋ ಒಂದು ಸರ್ಪ್ರೈಸ್ ಮಾಡಿದ್ರು ನನಗೆ ಆಫ್ಟರ್ 10 years. ಸೊ ಅದು ನನಗೆ ತುಂಬಾ ಖುಷಿ ಆಯಿತು. ಅದರದ್ದು ವಿಡಿಯೋ ಕೂಡ ನಾನು ಇಲ್ಲಿ ಹಾಕಿದ್ದೀನಿ, ಅದನ್ನು ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ. He is ready. Come on, guys. Something is happening. Yes, madam. Please come in. ಏನು
Dude, I love you, dude. What is this, dude? ಇದಾ Thank you. ಇದು ನೀನ್ Happy ತಂದಿಲ್ಲ, 10th. ತರ್ಸಿದ್ಯಾರು ಹ್ಯಾಪಿ 10th year anniversary, dude. I love you so much. Thank you, dude. Love you too. ಏನ್ dude ಇದು? Love letter. For the ಇಷ್ಟು first ವರ್ಷಕ್ಕೆ time- ಎಲ್ಲ ಒಟ್ಟಿಗೆ First time 10 years ಅಲ್ಲಿ ಇಷ್ಟು ವರ್ಷಕ್ಕೆ ಹರ್ಷಿತ್ ಹರ್ಷು. ಅಲ್ಲ ನಾನು ಇದನ್ನ ಹೆಂಗ್ ಓದೋದು? ಅಲ್ಲ ಏನೋ ಮಾಡಿದ್ಯಲ್ಲ ಡೂಡ್, ಏನೋ ಐತೆ. ಆಮೇಲೆ ಓದ್ತೀನಿ. ವಿಟಮಿನ್ ಯು ನಿಬಾನಿ ಬೇಸ್ ಬಿ ಮೈ ವ್ಯಾಲೆಂಟೈನ್. ಡೂಡ್ ನೀನು ಪ್ರಪೋಸ್ ಮಾಡ್ಬೇಕಾದ್ರೆ ಈ ತರ ಮಾಡಿಲ್ಲ. ಅದಕ್ಕೆ 10 years ಆದ್ಮೇಲೆ ಇಂಥ ಕೆಲಸ ಮಾಡ್ತಾ ಇದ್ದಾರೆ. I do not know what to do. Without you, I love you very much. I choose you, my whole heart will be yours. ಯಪ್ಪ ಏನ್ ಗುರು ಇವೆಲ್ಲ ಆಫ್ಟರ್ 10 years. ಅದಕ್ಕೇನ ಡೂಡ್ ಅವತ್ತು A4 size ಶೀಟ್ ಎತ್ಕೊಂಡೋಗಿದ್ದು. ಅದಕ್ಕಂತ ಇತ್ತಲ್ಲ ಮನೇಲಿ ಇಲ್ಲ. ಬರೀ ಇದೆ ಅನ್ಸಿದ್ಯಾ ಡೂಡ್? ಎಸ್, ಓದು dude, ಓದ್ಕೊಂಡು ಹೋಗು dude. ಫಸ್ಟ್ ಇಂದ ಕುತ್ಕೊಂಡು ಅಲ್ಲಿಂದ ಓದು. ಓಕೆ ಕುತ್ಕೋ, ಫಸ್ಟ್ ಇಂದ ಕುತ್ಕೊಳೋದು. ವಿಡಿಯೋ ತೆಗಿಯೋಳು, ನನಗೆ ಏನು ಯೋಚನೆ ಇಲ್ಲ. ನನಗೆ ಓದೋದಕ್ಕೆ ಕಷ್ಟ ಬಿಕಾಸ್ ಇವ್ರ ಹ್ಯಾಂಡ್ ರೈಟಿಂಗ್ ನಂಗೆ ಅರ್ಥ ಆಗಲ್ಲ, ಗೀಚಾಗ್ಬಿಟ್ಟಿದ್ದಾನೆ. ಹೇಳ ನಾನು ಓದ್ಲಾ? ಮೈ ಡಿಯರ್ ಹರ್ಷು. ಡೂಡ್ ನೀವೇ ಓದಿ. ಹೌದೌದೌದು. ಮೈ ಡಿಯರ್ ಹರ್ಷು, ಇವತ್ತಿಗೆ ನಾವು ಲವ್ ಮಾಡಕ್ ಸ್ಟಾರ್ಟ್ ಮಾಡಿ 10 ವರ್ಷ ಆಯ್ತು. 10 ವರ್ಷ ಅಲ್ಲ, 1000 ವರ್ಷ ಆದ್ರೂ ಲವ್ ಮಾಡ್ತಾನೆ ಇರೋಣ. ನಿನ್ನ ಇಷ್ಟಗಳು ಬೇರೆ, ನನ್ನ ಇಷ್ಟಗಳು ಬೇರೆ ಆದ್ರು ಇಬ್ರು ಜೊತೆಗೆ ಇದ್ದೀವಿ. ಯಾಕಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಪ್ರೀತಿ ತೋಣಿ ಸಾಕ್ತಾ ಇದ್ದೀವಿ. ಈ 10 ವರ್ಷದಲ್ಲಿ ನಾವು ಎಷ್ಟು ಸಲ ಜಗಳ ಆಡಿದ್ರು, ಹೊಡೆದಾಡದೆ ಬಡ್ದಾಡದೆ ಸ್ಮೈಲಲ್ಲೇ ಒಂದಾಗ್ತೀವಿ. ನನಗೆ ಯಾವಾಗಲೂ ಒಂದು ಅನ್ಸೋದು, ಇವಳಿಗೆ ನನಗಿಂತ ಒಳ್ಳೆ ಹುಡುಗ ಸಿಕ್ತಿದ್ದ, ಇವಳು ತುಂಬ ಒಳ್ಳೆ ಪೊಸಿಷನಲ್ಲಿ ಇರ್ತಿದ್ಲು. ಓಕೆ ಇರ್ತಿದ್ದು ಎಲ್ಲ ನನ್ನ ಲವ್ ಮಾಡಿ ಅವೆಲ್ಲ ಕಳ್ಕೊಂಡ್ಲೇನೋ ಅಂತ ಅವಾಗೆಲ್ಲ ಅನಿಸ್ತಿತ್ತು. ಅವಾಗೆಲ್ಲ ಇಲ್ಲ, ನನ್ನ ಮದುವೆ ಆಗಿರೋದಕ್ಕೆ ಚೆನ್ನಾಗಿದ್ದಾಳೆ, ಬೇರೆಯವ್ರನ್ನ ಮದುವೆ ಆಗಿದ್ರೆ ಅವನು ಇವಳನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಏನು ಗ್ಯಾರಂಟಿ? ನನ್ನ ಮದುವೆ ಆಗಿರೋದಕ್ಕೆ ಆರಾಮಾಗಿದ್ದಾಳೆ ಅಂತ ಅನ್ಕೊಂಡು ಸುಮ್ಮನೆ. ಆಮೇಲೆ ಗುರುಣಿ ನನಗೆ ಗೊತ್ತಿಲ್ಲ ಗುರುಣಿ, ನಾನು ಒಳ್ಳೆಯನಾ ಕೆಟ್ಟವನ ಪರ್ಫೆಕ್ಟ್ ಇಲ್ವಾ ಅಂತ. ಬಟ್ ನನಗೆ ಗೊತ್ತಿರೋದು ಒಂದೇ, ನಿನಗೆ ಪರ್ಫೆಕ್ಟ್ ಜೋಡಿ ನಾನೇ. ಬಿಕಾಸ್ ಇದು ಹಾಡು ನನಗೆ ಹಾಡಕ್ಕೆ ಪರವಾಗಿಲ್ಲ, ಹಾಡಿ ಪರವಾಗಿಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ ಡೂಡ್. ನನಗೆ ನಾಚಿಕೆ ಆಗುತ್ತೆ ಹಾಡಿ ಡೂಡ್, ಪರವಾಗಿಲ್ಲ. ನಾಚಿಕೆ ಆಗುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ಯಾವತ್ತೋ ನೋಡಾಯ್ತು, ಅದು ಬತ್ತಲ್ಲ. ಹಾಟ ನಾ ಬಂದು ಸೆಟ್ಲ್ ಆಗ 10 ವರ್ಷ ಆಯ್ತು. ನೀ ನನ್ನ ಡೈಮಂಡ್, ನಾನೇ ನಿನ್ ಹಸ್ಬೆಂಡ್. ಓ ಪಿಕಪ್ ಲೈನ್. ಲೈಫು ನೀನೇ ನನ್ನ ವೈಫು. ಓ ನೀ ತುಂಬಾ ವೈಟು, ನಾ ಸ್ವಲ್ಪ ಬ್ಲ್ಯಾಕು. ನಾವಿಬ್ರು ಸೇರಿದ್ರೆ ಆಗುತ್ತೆ ಡೇ ನೈಟು. ನೀ ನನ್ನ ಸನ್ನು, ನಾನು ನಿನ್ನ ಮೂನು. ನಾವಿಬ್ರು ಸೇರಿ ತಿನ್ನೋಣ ಜಾಮೂನು. ಈಗ ಜಾಮೂನೇ ಬರ್ತಿಲ್ಲ ಗುರು. ನೀ ನನ್ನ ಹಾಟು, ನಾನು ನಿನ್ನ ಬೀಟು. ಜಾಮೂನ್ ಅಂತಾನೆ ಬರ್ತಿಲ್ಲ. ಆಮೇಲೆ HB ಫಾರ್ ಎವರ್ ಅಂತ ಬರೆದ್ಬಿಡಿ ಅಲ್ಲೇ. ಆಮೇಲೆ ಮೈ ಡಾಕ್ಟರ್ ಸೇಸ್ ಐ ಆಮ್ ಲ್ಯಾಕಿಂಗ್ ವಿಟಮಿನ್ ಯು. ಇಟ್ ವಾಸ್ ಆಲ್ವೇಸ್ ಯು, ಬಿ ಮೈ ವ್ಯಾಲೆಂಟೈನ್. ಆಮೇಲೆ ಯಾಕೆ? ಥ್ಯಾಂಕ್ ಯು ಡೂಡ್, ಥ್ಯಾಂಕ್ ಯು. What is this? ನಮ್ದು ಫೋಟೋಸ್ ಎಲ್ಲ ಹಾಕ್ತಾನೆ ಸ್ವಲ್ಪ ಚಿಕ್ಕ. ಅದೇನೋ ಆಗಿ ಏನೇನೋ ಆಯ್ತು, ಇಟ್ಸ್ ಓಕೆ. ಆಕ್ಚುಲಿ ಇದೆಲ್ಲ ಅವಾಗ ಏನದು ಇದ್ರಲ್ಲಿ ಫೇಸ್ಬುಕ್ ಅಲ್ಲಿ ಈ ತರದೆಲ್ಲ ನಾವು ಪೋಸ್ಟ್ ಹಾಕೊಂತಿದ್ವಲ್ಲ ಡೂಡ್, ಈ ತರದೆಲ್ಲ ನನಗೆ ಅದೇ ನೆನಪಾಗ್ತಾ ಇದೆ. ನಿಬ್ಬನಿ ಪೀಸ್. Anyways, this is my first love letter from a boy. First and last. ನೋಡಿ ಅಲ್ಲೊಂದು ಇದು ಗಾಡಿಲಿ ಒಂದು ಬಾಕ್ಸ್ ತರ ಇದೆ, ಎತ್ಕೊಬಿಟ್ರು. ಓಕೆ ಗೈಸ್, ನಾನು ಹಿಂಗೆ ಹೋಗ್ತಾ ಇದ್ದೀನಿ. ವೀರೇಶ್ ಕಡೆಯಿಂದ ಇದೆ ನನ್ನ ಫಸ್ಟ್ ಲೆಟರ್, ಲವ್ ಲೆಟರ್. ಯಾ. ಓಕೆ ಪಾಸ್, ಹೋಗಿ ಎತ್ಕೊಂಡ್ ಬರ್ತೀನಿ. ಅದೇನು
ಐ ಲವ್ ಯು ಅಶ್ವಿನ್, ಐ ಲವ್ ಯು. ಥ್ಯಾಂಕ್ ಯು. ಆಕ್ಚುಲಿ ನಾನು ಇವತ್ತಾನೆ ಅನ್ಕೊಂತ ಇದ್ದೆ ನಂದು ಗಿಫ್ಟ್ಸ್ ಎಲ್ಲ ನೋಡಿ. ವೀರೇಶ್ ಇವತ್ತವರೆಗೂ ನನಗೆ ಒಂದೇ ಒಂದು ಗಿಫ್ಟ್ ಅಂದ್ರೆ ಈ ಏನದು ಯಾವ ಗಿಫ್ಟ್ ಕೊಟ್ಟೇ ಇಲ್ಲ ಹೇಳ್ಬೇಕಂತಂದ್ರೆ. ಒಂದೇ ಒಂದು ಗಿಫ್ಟ್ ಇಲ್ಲ, ಮದ್ವೆ ಆದ್ಮೇಲೆ ಕೊಟ್ಟಿದ್ದಾರೆ, ಮದ್ವೆಗೂ ಮುಂಚೆ ಒಂದೇ ಒಂದು ಗಿಫ್ಟ್ ಕೊಟ್ಟಿಲ್ಲ. ನಾನು ಅನ್ಕೊಂತ ಇದ್ದೆ ಒಂದೇ ಒಂದು ಇರಿ ಒಂದ್ ನಿಮಿಷ, ಒಂದೇ ನಮ್ಮ ಮನೇಲಿ ನಾನು ಇವಾಗ ಹುಡುಕ್ತಾ ಇದ್ದೆ, ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ಕೊಟ್ಟಿರೋ ಗಿಫ್ಟ್ಸ್ ಎಲ್ಲ ಇದೆ, ಬಟ್ ಬೀರೇಶ್ ಕೊಟ್ಟಿರೋದು ಒಂದು ಇಲ್ಲ ಅಂತ ಇವತ್ತು ಬೆಳಗ್ಗೆ ತಾನೇ ಅನ್ಕೊಂಡೆ. ಸೊ ಹಿಯರ್ ಇಟ್ ಇಸ್. ಏನ್ ಬರ್ತಿದೆ ಅದರಲ್ಲಿ? ಐ ಲವ್ ಯು. I am so lucky to have you by my side today, tomorrow and forever. Same. Nice. ಇದೆಲ್ಲ ಇನ್ಮೇಲೆ ಹಾವು ಕುಡಿತೀನಿ. ನಾನು ಇದನ್ನ ಮಮ್ಮಿ ಅವರಿಗೆ ಅವ್ರ ಇಮೇಜ್ ಹಾಕ್ಬಿಟ್ಟೆ ಕೊಡೋಣ ಅಂತ ಅಂದಿದ್ದಕ್ಕೆ ನಾವು ಮಮ್ಮಿ ಇತ್ಕೊಂಡು ಏನು ಗ್ಲಾಸು ಹಳೇದು ಕುಡಿಯೋದೇ ಇಲ್ಲ ಏನಕ್ಕೆ ಅಂತ ಬೈತಾ ಇತ್ತು. ನಾನು ಅದಕ್ಕೆ ಮಿನಿತು ನಂಬ್ಕೊಂಡ್ರೆ ಅವೆಲ್ಲ ಆಗಲ್ಲ ಅಂದ್ಬಿಟ್ಟು ಆನ್ಲೈನ್ ಪ್ಲೀಸ್ ಎಲ್ಲ ಮಾಡಿ ಮಡಿಕೊಂಡಿದ್ದೆ. ಪ್ಲೀಸ್ ನನ್ ಮೇಲೆ ಈ ತರ ಅಪ್ಪದ ಹಾಕ್ಬಾರ್ದು. ನಿನ್ನ ಕೇಳ್ತಿದ್ದೆ ನೈಟು, ಒಬ್ಬೊಬ್ರು ಕೆಲವ್ರು ನೆನ್ಪಿರಲ್ಲ ಅನ್ಬಿಟ್ಟು ಇವಳಿಗೆ ಹೇಳ್ತಿದ್ದು. ಮಮ್ಮಿ ನಾನು ಹುಡ್ಕಿಲ್ಲ ಮಮ್ಮಿ, ನೆನ್ನೆ ಅಲ್ಲ ನಾನು 3 ದಿನದಿಂದ ಹೇಳ್ತಾ ಇದ್ದೀನಿ. ನನಗೆ ಹೇಳಿದಿದ್ರೆ ನಾನೇ ಹೇಳ್ತಿದ್ನಲ್ಲ ಎಲ್ಲಿ ಸಿಗುತ್ತೆ ಗ್ರೀಟಿಂಗ್ ಕಾರ್ಡ್ ಅಂತ. ಅಮ್ಮ ಮಸ್ತ್ ಪ್ಲೇಸ್. ನಾನು ಎಲ್ಲಾ ಕಡೆ ಹುಡುಕ್ದೆ, ಎಲ್ಲಾ ಕಡೆ ಬರೀ ಬರ್ಡೇ ಇರೋದು. ನೀನ್ ಒಂದ್ ಕಡೆ ಹೋಗಿಲ್ಲ. ಇದು ನಾವು ಇಂಟರ್ವೇರ್ಸ್ ಎಲ್ಲ ತಗೊಂತೀವಿ ನೋಡ್ ಸಂಧಿ. ಯಾವ್ದು? ಸೊ ಇದು ಬಂದು ಬೀರೇಶ್ ಪ್ರಿಪೇರ್ ಮಾಡ್ಕೊತಿರೋಂಥ ವಿಡಿಯೋ, ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಅಲ್ಲಿ. ಹಿಂದಿನ ದಿನ ನೈಟ್ ಕೂತ್ಕೊಂಡೆಲ್ಲ ಮಾಡಿದ್ರಂತೆ. ಸೊ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಆ್ಯಂಡ್ ತುಂಬ ಖುಷಿ ಆಯಿತು. ಫಾರ್ ದ ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡಿರೋದವರು. ಸೊ ಖುಷಿ ಆಯಿತು ನನಗೆ. ಸೊ ಇದು ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ. ಸೊ ನಾನು ಮಮ್ಮಿ ವಿನುತಾ ಮಲ್ಲೇಶ್ವರಂಗೆ ಹೋಗಿದ್ವಿ. ಬಿಕಾಸ್ ಹಿಂದಿನ ದಿನ ಮಮ್ಮಿ ಒಂದು 5 ಟಾಪ್ಸ್ ತೊಗೊಂಡಿದ್ರು, ಒಂದು 5-6 ಟಾಪ್ಸು. ಸೊ ಅದಕ್ಕೆ ಪ್ಯಾಂಟ್ಸ್ ಬೇಕಾಗಿತ್ತು, ಅಲ್ಲಿ ಸಿಗಲಿಲ್ಲ, ನಾವು ಹೋಗಿದ್ದ ಕಡೆ ಸಿಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಂಗೆ ಹೋಗೋಣ, ಹೇಗೋ ಫ್ರೀ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ. ಆ್ಯಂಡ್ ನೋಡಿದ್ರೆ ತುಂಬ ಏನದು ರಶ್ ಇತ್ತು ಆ್ಯಂಡ್ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಮಲ್ಲೇಶ್ವರಮಲ್ಲಿ. ಯಾಕೆ ಅಂತಂದರೆ ಅಲ್ಲಿ ವಾಸವಿ ಟೆಂಪಲ್ ಇದೆ, ಅಲ್ಲಿ ಪ್ರತಿ ವರ್ಷವೂ ಈ ಥರ ಜಾತ್ರೆ ಥರ ಮಾಡ್ತಾರೆ. ಅಂದರೆ ಪ್ರತಿ ವರ್ಷ ಪೂಜೆ ನಡೆಸ್ತಾ ಇರ್ತಾರೆ ಅಲ್ಲಿ, ಜಾತ್ರೆ ಥರ ಒಂದು 3 ಡೇಸ್ವರೆಗೂ ಅಲಂಕಾರ ಎಲ್ಲ ಮಾಡಿ ಆ ಥರದ್ದೆಲ್ಲ ಮಾಡ್ತಾರೆ. ಆ್ಯಂಡ್ ನೋಡ್ತಿರ್ಬೋದು ಅಲ್ಲಿ ಯೆಲ್ಲೋ ಕಲರ್ ಕಾಣ್ತಿದೆಯಲ್ಲ, ಅದನ್ನು ಕೂಡ ತೋರಿಸ್ತೀನಿ ಹತ್ತಿರ ಹೋಗ್ಬಿಟ್ಟು. ಸೊ ಆ ಥರ ಎಲ್ಲ ಡಿಸೈನ್ ಎಲ್ಲ ಮಾಡ್ತಿದ್ರು. ನನಗೆ ನೆನಪಿರೋ ಪ್ರಕಾರ ನಾನು ಲಾಸ್ಟ್ ಇಯರ್ ಬಂದಿದ್ದೆ, ಆವಾಗ ಈ ಹಾವುಗಳದ್ದು ಹುತ್ತ ಇರುತ್ತಲ್ಲ, ಸೊ ಆ ಥರ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಹೋಗಿದ್ವಿ ಫ್ಯಾಮಿಲಿ ಫುಲ್ಲು, ಬಟ್ ಈ ಟೈಮ್ ಹೋಗೋದಕ್ಕಾಗಲಿಲ್ಲ ಬಿಕಾಸ್ ತುಂಬಾ ರಶ್ ಇತ್ತು. ಎಷ್ಟು ದೊಡ್ಡ ಕ್ಯೂ ಇತ್ತು ಅಂತಂದರೆ ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡ ಕ್ಯೂ ಇತ್ತು. ಸೊ ಅದಕ್ಕೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಹೊರಗಡೆಯಿಂದನೇ ನೋಡಿಕೊಂಡು ಕೈ ಮುಕ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಪ್ರತಿ ವರ್ಷವೂ ಹೀಗೆ ಏನಾದರೂ ಒಂದು ಥೀಮ್ ಮೇಲೆ ಅವ್ರು ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಒಳಗಡೆ ಒಂದು ದೊಡ್ಡದು ವೆಂಕಟೇಶ್ವರಂದು ವಿಗ್ರಹನ ಮಾಡಿದರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಹೊರಗಡೆಯಿಂದ ಕಾಣ್ತಿತ್ತು, ಬಟ್ ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಸೊ ಮಲ್ಲೇಶ್ವರಂ ಫುಲ್ ಜಿಗ ಅಂತ ಇತ್ತು. ತುಂಬಾ ಟ್ರಾಫಿಕ್ಕು, ತುಂಬ ರಶ್ಶು. ಇವತ್ತಾದರೂ ಪರವಾಗಿಲ್ಲ, ಓಕೆ ಥರ ಇದೆ. ಹಿಂದಿನ ದಿನ ಎಲ್ಲ ರೋಡ್ಸೇ ಬ್ಲಾಕ್ ಮಾಡಿಬಿಟ್ಟಿದ್ರು. ಗೊತ್ತಿಲ್ಲ ಬಸ್ಸಸ್ ಎಲ್ಲ ಹೆಂಗೆ ಹೋಗ್ತಿತ್ತೋ ಏನೋ ಅಂತ ಅಂದ್ಬಿಟ್ಟು. ಸೊ ಪೂರ್ತಿ ವಿಡಿಯೋ ನೋಡಿ.
ಸೊ ಟೆಂಪಲ್ನ ಈಚೆಯಿಂದನೇ ನೋಡಿಕೊಂಡು ಮಮ್ಮಿಗೆ ಪ್ಯಾಂಟ್ಸ್ ಕೂಡ ಬೇಕಿತ್ತು, ನನಗೆ ಸ್ವಲ್ಪ ಡ್ರೆಸ್ಸಸ್ ಬೇಕಿತ್ತು. ಸೊ ಅಲ್ಲಿ ಒಂದು ಶಾಪ್ ಇತ್ತು, ಅಲ್ಲಿ ಹೋದ್ವಿ. ಬಟ್ ಅಲ್ಲಿ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಅಲ್ಲೇ ಮಮ್ಮಿಗೂ ಕೂಡ ಪ್ಯಾಂಟ್ಸು ಎಲ್ಲ ಸಿಕ್ಬಿಡ್ತು, ಸೇಮ್ ಕಲರ್, ಮ್ಯಾಚಿಂಗ್ ಕಲರ್ ಎಲ್ಲನೂ ಅಲ್ಲೇ ತೊಗೊಂಡು ಮತ್ತು ನಾವು ಹೋಗ್ತಾಯಿದ್ವಿ. ಅದೆಲ್ಲ ಆದಮೇಲೆ ವಿನುತಂಗೆ ಸ್ವಲ್ಪ ಶರ್ಟ್ ಮತ್ತು ಪ್ಯಾಂಟ್ ತೊಗೊಬೇಕಾಗಿತ್ತು ಅವಳು ಕಾಲೇಜಿಗೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ನೋಡೋದಕ್ಕೆ ಅಂತ ಹೋಗ್ತಾಯಿದ್ವಿ. ಬಟ್ ಎಲ್ಲ ಕಡೆನೂ ಅಷ್ಟೇ ಅವಳ ಸೈಜ್ ಸಿಗುತ್ತೆ. ವೈಟ್ ಶರ್ಟ್ ಬೇಕಾಗಿದ್ದು, ತುಂಬ ಟ್ರಾನ್ಸ್ಪರೆಂಟಾಗಿ ಇರ್ತಿತ್ತು. ಸೊ ಅದಕ್ಕೆ ಬೇಡ ಅಂತ ವಾಪಸ್ ಬರ್ತಿದ್ವಿ. ಬಟ್ ಕೊನೆಗೆ ಎಲ್ಲೂ ಸಿಗದೆ ಅದೇನೇ ಟಾಪ್ನ ತೊಗೊಳ್ಬೇಕಾಗಿತ್ತು. ಒಳಗಡೆ ಪೆಟಿಕೋಟ್ ಏನಾದರೂ ಹಾಕ್ಕೊಬೋದು ಅಂತ ಹೇಳಿದೆ. ಆ್ಯಂಡ್ ಮೇಲ್ಗಡೆ ಕೋಟ್ ಕೂಡ ಬರುತ್ತೆ, ಅಷ್ಟೊಂದೇನು ಕಾಣೋದಿಲ್ಲ ಅಂತ ಹೇಳಿದೆ ಅವಳಿಗೆ. ಸರಿ ಅಂತ ಅದನ್ನೇ ತೊಗೊಂಡ್ಳು. ಆಮೇಲೆ ನಾನು ಕೂಡ ಡ್ರೆಸ್ಸಸ್ ಎಲ್ಲ ನೋಡ್ತಾ ಇದ್ದೆ ಮಲ್ಲೇಶ್ವರಮಲ್ಲಿ. ಇನ್ನೊಂದೇನು ಬೇಜಾರು ಅಂತಂದರೆ, ಮಲ್ಲೇಶ್ವರಮಲ್ಲಿ ರೋಡ್ ಸೈಡಲ್ಲಿ ಹಾಕ್ತಿದ್ರಲ್ಲ ಡ್ರೆಸ್ಸಸ್ಸು, ಅದು ಎಲ್ಲನೂ ತೆಗೆಸ್ಬಿಟ್ಟಿದ್ದಾರೆ. ಅದು ನೋಡಿ ನನಗೆ ಬೇಜಾರಾಯಿತು, ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಅಂದ್ಬಿಟ್ಟು. ಇವಾಗ ಮಲ್ಲೇಶ್ವರಮ್ಗೆ ಹೋಗೋಕ್ಕೆ ಒಂಥರ ಬೇಜಾರು ಅನಿಸುತ್ತೆ. ಎಲ್ಲ ಶಾಪ್ಸ್ ಆಗಿಬಿಟ್ಟಿದ್ದಾವೆ, ರೋಡ್ ಸೈಡಲ್ಲಿ ಯಾವುದೂ ಇಟ್ಟಿದ್ದಾರೆ, ಸ್ವಲ್ಪ ಅಷ್ಟೊಂದೇನು ಇಲ್ಲ ಅಲ್ಲಿ. ಆ್ಯಂಡ್ ಡ್ರೆಸ್ಸಸ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಅದೇ ಹೇಳ್ತಿದ್ದೆ ವಿನುತಂಗೆ ತೊಗೊಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ದೆನ್ ನಾನು ಮಮ್ಮಿ ಗೋಲ್ಗಪ್ಪ ತಿಂತಾಯಿದ್ವಿ. ಬಟ್ ವಿನುತ ತಿನ್ನಲಿಲ್ಲ, ಅವಳು ಇವಾಗ ಡಯಟಲ್ಲಿದ್ದಾಳೆ. ಅದು ಎಷ್ಟು ದಿನ ಅಂತ ಗೊತ್ತಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.